ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇವತ್ತಿಗೆ ನಾನ್ ಮೊದ್ಲು ನಿಮ್ಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನ ಹೇಳ್ತಾ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಳೆದ ವಿಡಿಯೋದಲ್ಲಿ ನಾನು ಒಂದು ಪೋಷಕರು ಮಕ್ಕಳ ಒಂದು ಮಾರ್ಕ್ಸ್ ವಿಷಯದಲ್ಲಿ ಕೆಲವರು ಒಬ್ರೊಬ್ರು ಒಪಿನಿಯನ್ ಇರುತ್ತೆ. ಸೊ ನನ್ನ ಅನಿಸಿಕೆಯನ್ನ ಆ ವಿಷಯದ ಒಂದು ಹಳೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ. ಸೊ ಅದು ತುಂಬಾ ಜನಕ್ಕೆ ಇಷ್ಟ ಆಗಿತ್ತು, ಅದು ತುಂಬಾ ಚೆನ್ನಾಗಿ ವ್ಯೂಸ್ ಕೂಡ ಹೋಗಿತ್ತು. ಸೊ ನನ್ನ ವಿಡಿಯೋವನ್ನ ನೋಡಿ ಮೆಸೇಜ್ ಮಾಡಿದಂತ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರ್ತೀನಿ. ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಮೊದ್ಲಿಗೆ ಹೇಳಿದ್ದೆ, ಇದರಲ್ಲಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿ. ಅಂದ್ರೆ ನಾನು ಈಗ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗ್ ಕೊಟ್ಟಿರ್ತೀರಾ. ನನ್ನ ಚಾನೆಲ್ ಅಲ್ಲಿ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಇವತ್ತೇನೋ ಒಂದ್ ಇದ್ರಲ್ಲಿ ಮೆಸೇಜ್ ಇರುತ್ತೆ ಅಥವಾ ನಮ್ಗೇನೋ ಒಂದ್ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ನಾನು ನನ್ನ ವಿಡಿಯೋ ನೋಡಿದವ್ರಿಗೆ ಕೊನೆಯಲ್ಲಿ ಒಂದು ಏನಾದ್ರು ಒಂದು ಮೆಸೇಜ್ ಅದರಿಂದ ಅಥವಾ ಅವ್ರಿಗೆ ಏನಾದ್ರು ಉಪಯೋಗ ಆಗಿದ್ರೆ ಅದೇ ನಮ್ಮ ಸಾರ್ಥಕತೆ. ಸೊ ಹಾಗಾಗಿ ನಾನು ಈ ಚಾನೆಲ್ ಅನ್ನ ಆರಂಭಿಸಿದ್ದು. ನಾನೊಂದು ಶಿಕ್ಷಕಿಯಾಗಿ ಇರೋದ್ರಿಂದಾಗಿ ಮಕ್ಕಳ ವಿಷಯ, ಸ್ಕೂಲ್ ವಿಷಯನೇ ಸ್ವಲ್ಪ ಜಾಸ್ತಿ ವಿಡಿಯೋಸ್ಗಳು ಬರಬಹುದು. ಅದು ಇಷ್ಟ ಆದವರು ಖಂಡಿತ ನೋಡ್ತಾರೆ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ಮಾರ್ಕ್ಸ್ ವಿಷಯ ಎಲ್ಲ ಬಿಟ್ಬಿಡೋಣ. ಇವತ್ತು ಇನ್ ಎಕ್ಸಾಮ್ ಬರ್ತಿದೆ, ಮಾರ್ಕ್ಸ್ ಬೇಕು, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಕವರ್ ಮಾಡ್ತೀನಿ. SSLC ಮಕ್ಳದ್ದು ಹೇಳ್ಬಹುದು, ಯಾವ ಮಕ್ಳು ಮಾರ್ಕ್ಸ್ ಕಡಿಮೆ ತಗೊಂತಾರೆ, ಅದ್ ಸ್ವಲ್ಪ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಾನು ಕೆಲವು ವಿಡಿಯೋಗಳನ್ನ ಹಂಚ್ಕೊಂತೀನಿ. ಇವತ್ ನಾನು ಏನ್ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಅಂದ್ರೆ, ಶಾಲೆಯಲ್ಲಿ ಒಂದ್ ಮಗು ತುಂಬಾ ಆಕ್ಟಿವ್ ಆಗಿರುತ್ತೆ. ಇದ್ದಕ್ಕಿದ್ದಂಗೆ ಸ್ವಲ್ಪ ದಿವಸ ಆದ್ಮೇಲೆ ಏನಾಗುತ್ತೆ, ಆ ಮಗು ಸ್ವಲ್ಪ ಡಲ್ ಆಗ್ಬಹುದು, ಮಾರ್ಕ್ಸ್ ಅಲ್ಲಿ ಕಡಿಮೆ ತಗೋಬಹುದು, ಅಥವಾ ಪೋಷಕರ ನಡುವೆ ಮಾತಾಡೋ ರೀತಿಯಲ್ಲಾಗಿರ್ಬಹುದು, ಎದುರು ಉತ್ತರ ಕೊಡೋದಾಗಿರ್ಬಹುದು, ಎಲ್ಲವನ್ನ ಮಾಡ್ತಾ ಬರ್ತಾರೆ. ಅಂದ್ರೆ ಒಂದು ಮಗು ಇದ್ದಕ್ಕಿದ್ದ ಹಾಗೆ ತನ್ನ ಬಿಹೇವಿಯರ್ ಅನ್ನ ಚೇಂಜ್ ಮಾಡುತ್ತೆ. ಸೊ ಇಂಥ ಬದಲಾವಣೆ ನಿಮ್ಮ ಮಕ್ಕಳಲ್ಲಿ ಎಲ್ಲಾರು ಆಗಿದ್ದಿದ್ರೆ ಅದಕ್ಕೆ ನಾವು ಮೊದ್ಲು ಕಾರಣವನ್ನ ಹುಡುಕ್ಬೇಕಾಗತ್ತೆ. ಅದು ಎಲ್ಲಿ ನಡೀತಾ ಇರ್ಬೋದು, ಯಾಕೆ ನಡೀತಾ ಇರ್ಬೋದು, ಏನ್ ಕಾರಣ ಇರ್ಬೋದು ಅಂತ. ಇದು ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಅನ್ಸುತ್ತೆ ನಾವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬುದ್ಧಿಮತ್ ಹೇಳ್ತೀವಿ, ನಮ್ ಮಕ್ಳು ಅದನ್ನ ಇಲ್ಲಿ ಹೂ ಅಂತಾರೆ, ಕೇಳ್ತಾರೆ, ಆದ್ರೆ ಸ್ಕೂಲ್ಗೆ ಹೋಗಿ ಮನೆಗ್ ಬರೋದೊಳಗಡೆ ಮತ್ತೆ ಅವ್ರ ಬಿಹೇವಿಯರ್ ಒಂಥರ ಚೇಂಜ್ ಆಗಿರುತ್ತೆ ಅಂತ. ಹಂಗಂತ ಇಲ್ಲಿ ಸ್ಕೂಲಲ್ಲಿ ಏನಾದ್ರು ಮಕ್ಳ ಬುದ್ಧಿ ಕೇಳಿಸ್ತಾರ? ಖಂಡಿತ ಇಲ್ಲ. ಅಲ್ಲಿ ಬುದ್ಧಿ ಹೇಳ್ಕೊಡ್ತಾರೆ, ಬುದ್ಧಿ ಕೇಳಿಸಲ್ಲ. ಆದ್ರೆ ವಿಷಯ ಇರೋದಿಲ್ಲ. ಏನಾಗತ್ತೆ ಅಂತ ಹೇಳ, ಅಲ್ಲಿ ಅವರ ಫ್ರೆಂಡ್ ಸರ್ಕಲ್ ಇದೆಯಲ್ಲ, ಅದನ್ನ ನಾವು ಮೊದ್ಲು ಗಮನಿಸ್ಬೇಕು. ನಾವು ಮಾಡೋ ಮಿಸ್ಟೇಕ್ ಏನು ಅಂತ ಹೇಳ, ನಾವು ಪೇರೆಂಟ್ಸ್ ಮೀಟಿಂಗ್ ಹೋಗ್ತೀವಿ, ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ, ಮಾರ್ಕ್ಸ್ ನೋಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮ್ಮ ಮಕ್ಕಳ ಫ್ರೆಂಡ್ಸ್ ಯಾರಿದಾರ ಅಂತ ಹೇಳಿ ನಾವ್ ಏನ್ ಮಾಡಲ್ಲ, ತುಂಬಾ ಗಮನ ಕೊಡಲ್ಲ. ಒಂದು ಮಗು ಇದ್ದಕ್ಕಿದ್ದಂಗೆ ಬದಲಾವಣೆ ಆಗುತ್ತೆ, ಅದು ನೆಗೆಟಿವ್ ಆಗಿ. ಪಾಸಿಟಿವ್ ಆದ್ರೆ ತುಂಬಾ ಖುಷಿ. ಒಂದ್ ಮಗು ಕೆಟ್ಟ ಗುಣ ಕಲ್ತು ಈಗ ಒಳ್ಳೇದ್ ಕಲಿತಿದಾರೆ ಅಂದ್ರೆ ಯಾವ ಪೋಷಕರಿಗೆ ಇಷ್ಟ ಆಗಲ್ಲ. ಆದ್ರೆ ಒಂದ್ ಮಗು ತುಂಬಾ ಚೆನ್ನಾಗಿರುತ್ತೆ, ಎಲ್ಲಾ ವಿಷಯದಲ್ಲೂ ಅವನು ಗುಡ್ ಅನ್ಸ್ಕೊಂಡಿರ್ತಾನೆ, ಇದ್ದಕ್ಕಿದ್ದಂಗೆ ಬ್ಯಾಡ್ ಅನ್ಸ್ಕೊಳಕ್ ಶುರುವಾದ ಅಂದ್ರೆ ನಾವು ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ಕೊಂಡ್ರೆ, ಮನೇದ್ ಬಿಟ್ಟು ಇನ್ನೆಲ್ಲಾಗತ್ತೆ ಅಂದ್ರೆ ಸ್ಕೂಲಿನ ಫ್ರೆಂಡ್ಶಿಪ್ ಎಲ್ಲ ಆಗತ್ತೆ. ಅಂದ್ರೆ ಕೆಲವ್ರ ಮನೆಯಲ್ಲಿ ಸಂಸ್ಕಾರ ಕಲ್ಸಿರಲ್ಲ, ತಪ್ಪು ಸರಿ ಯಾವ್ದು ಹೇಳ್ಕೊಟ್ಟಿರಲ್ಲ. ಅಂತ ಮನೆಯ ಮಕ್ಕಳು ಒಂದು ಒಳ್ಳೆ ಹುಡುಗನಿಗೆ ಅಥವಾ ಹುಡುಗಿಗೆ ಫ್ರೆಂಡ್ಶಿಪ್ ಆದಾಗ ದಿನ 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 ಆ ಮಗುವಿನ ಒಂದು ಕ್ಯಾರೆಕ್ಟರ್, ಗುಣಲಕ್ಷಣವನ್ನ ನಮ್ ಮಕ್ಕಳು ತಗೊಂಡ್ಬಿಡ್ತಾರೆ, ಅವರೇ ಇವ್ರಾಗ್ತಾರೆ. ಅಷ್ಟು ಬದಲಾವಣೆ ಮಾಡೋ ಶಕ್ತಿ ಈ ಫ್ರೆಂಡ್ಶಿಪ್ ಇದೆ. ಸೊ ಹಾಗಾಗಿ ಎಲ್ಲಾದ್ರೂ ನಿಮ್ಮ ಮಕ್ಕಳಲ್ಲಿ ಸ್ವಲ್ಪ ಬದಲಾವಣೆ ಬರ್ತಿದೆ ಅಂದ್ರೆ ಮೊದ್ಲು ಸ್ಕೂಲ್ ಕಡೆ ಹೋಗಿ ಅವರ ಫ್ರೆಂಡ್ಸ್ ಯಾರಿದ್ದಾರೆ, ಅವರ ಫ್ರೆಂಡ್ಸ್ ಬ್ಯಾಕ್ ಗ್ರೌಂಡ್ ಏನಿದೆ, ಸೊ ಆ ತರ ಏನಾದ್ರೂ ಕಂಡು ಬಂದ್ರೆ ಮೊದ್ಲು ಏನ್ ಮಾಡ್ಬೇಕು, ನಾವು ಅವರ ಸಹವಾಸದಿಂದ ನಮ್ಮ ಮಕ್ಕಳನ್ನ ತಪ್ಪಿಸ್ಕೋಬೇಕು. ಹಾಗಂತ ಹೇಳಿ ಆ ಮಗುದು ತಪ್ಪ ಖಂಡಿತ ಇರಲ್ಲ. ಆ ಮಗುಗೆ ಇನ್ಯಾವ್ದೋ ಮಗುವಿನ ಇನ್ಫ್ಲುಯೆನ್ಸ್ ಆಗಿರುತ್ತೆ, ಅಥವಾ ಮನೆ ವಾತಾವರಣ ಆಗಿರುತ್ತೆ, ಪರಿಸರ ಆಗಿರುತ್ತೆ. ಸೊ ಇದು ನಾವು ತಿಳ್ಕೊಳ್ಬೇಕು. ಆಮೇಲೆ ನಮ್ಮ ಮಗುವಿಗೆ ಕರೆದು ಬುದ್ಧಿ ಹೇಳೋದು ಅಥವಾ ಸ್ಕೂಲ್ ಜೊತೆ ಮಾತಾಡಿದಾಗ ಆ ಪರಿಹಾರ ಇದಕ್ಕೆ ಸಿಗತ್ತೆ. ಸೊ ಇದು ಇವತ್ತಿನ ವಿಷಯ ಆಗಿರುತ್ತೆ. ಮಕ್ಕಳು ಬದಲಾವಣೆ ಆದ ತಕ್ಷಣ ನಾವು ಸ್ವಲ್ಪ ಎಚ್ಚರವಾಗಿರ್ಬೇಕು. ಹಾಗೆ ಬರೀ ಫ್ರೆಂಡ್ಸ್ ಇಂದ ಅಂತಾನು ಹೇಳಕ್ಕಾಗಲ್ಲ. ನಾವು ಕೊಟ್ಟಿರೋ ಮೊಬೈಲ್ ಇಂದನೂ ಅವ್ರು ಏನೇನೋ ನೋಡ್ಕೊಂಡು ಕೆಟ್ಟದನ್ನ ಕಲಿತಾ ಇರಬಹುದು, ಅದನ್ನು ಗಮನಿಸ್ಬೇಕಾಗತ್ತೆ. ಹಾಗೆ ಈ ಫ್ರೆಂಡ್ಸ್ ಕೂಡ, ಯಾಕಂದ್ರೆ ಇನ್ನೊಂದ್ ಏನ್ ಹೇಳಕ್ ಹೊರಟೆ ಅಂತ ಹೇಳಿದ್ರೆ, ನಮ್ ಮಕ್ಳಿಗೆ ಏನು ಜಾಸ್ತಿ ಗೊತ್ತಿರಲ್ಲ ಕೆಲವು ಮಕ್ಳಿಗೆ. ಆದ್ರೆ ಸ್ಕೂಲಿಂದ ಮನೆ ಬರೋದೊಳಗೆ ತುಂಬಾ ವಿಷಯ ತಿಳ್ಕೊಂಡಿರ್ತಾರೆ. ನಮ್ಗೆ ಸರ್ಪ್ರೈಸ್ ಆಗುತ್ತೆ. ಮನೇಲಿ ನಾವು ಅಂತ ವಿಡಿಯೋ ತೋರ್ಸಲ್ಲ, ಮೊಬೈಲ್ ಏನು ಕೊಡ್ತಾ ಇರಲ್ಲ, ಆದ್ರೆ ನಮ್ ಮಕ್ಳು ಎಲ್ಲಿಂದ ಇದನ್ನ ಕ್ಯಾಪ್ಚರ್ ಮಾಡ್ಕೊಂತಾರೆ ಅಂತ ಇದು ಅವರ ಫ್ರೆಂಡ್ಸ್ ಕಲ್ತ್ಕೊಂಡ್ ಬಂದಿರ್ತಾರೆ. ಇವ್ರಿಗೂ ಸ್ವಲ್ಪ ಹಾಗಾಗಿ ಹಂಚ್ತಾ ಇರ್ತಾರೆ, ಇವ್ರು ಅದನ್ನ ಸವಿತಾ ಇರ್ತಾರೆ. ಸೊ ಇದು ಬದಲಾವಣೆ. ಈ ತರದ್ ಏನಾದ್ರೂ ಚೇಂಜಸ್ ಆದ್ರೆ ಮೊದ್ಲಿಗೆ ನಾವು ಗಮನಿಸಿ ತಿದ್ದುಕೊಂಡ್ರೆ ನಾವು
ನಮ್ದ ಮುಂದಾಗುವ ಅನಾಹುತವನ್ನ ಖಂಡಿತ ತಪ್ಪಿಸ್ಬಹುದು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನ್ ನೋಡಿರುವಂತಹ ಒಂದು ಅನುಭವದ ಮಾತು ಹೇಳ್ಬೇಕು ಅಂತಂದ್ರೆ, ಸ್ಕೂಲಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಗಳ ಅಮ್ಮಂದ್ರು ನಮ್ ಮಕ್ಳು ಚೆನ್ನಾಗ್ ಓದ್ಬೇಕು ಅಂತ ಹೇಳಿ ಕೆಲಸ ಮಾಡ್ಬಿಟ್ಟು ಮನೆ ಕೆಲ್ಸಕ್ಕೆಲ್ಲ ಹೋಗ್ಬಿಟ್ಟು ಅವರು ಕಷ್ಟಪಟ್ಟು ಕೂಡ್ ಹಾಕಿ ಸೇವಿಂಗ್ ಮಾಡಿ ಮಗನ ಒಳ್ಳೆ ಸ್ಕೂಲಲ್ಲಿ ಕಲ್ಸಿರ್ತಾರೆ. ನಾನಂತೂ ಕಲ್ತಿಲ್ಲ, ನನ್ ಮಕ್ಳ ಕಲೀರಿ ಅಂತ ಹೇಳಿ. ಆದ್ರೆ ಆ ಮಗು ತನ್ನ ಅಪ್ಪ ಅಮ್ಮನ ಕಷ್ಟವನ್ನ ನೋಡ್ದೇನೆ ಏನ್ ಮಾಡ್ತಿತ್ತ, ತನ್ನ ಫ್ರೆಂಡ್ಸ್ ಹೇಗಿದ್ದಾರೋ ಹಾಗೆ ಇರೋದು, ಅವ್ರೇನ್ ಬಟ್ಟೆ ಧರಿಸ್ತಾರೋ ಅದನ್ನೇ ಇಷ್ಟ ಪಡೋದು. ಸೊ ಈ ತರದೆಲ್ಲ ಒಂದು ಫ್ರೆಂಡ್ಶಿಪ್ ಇಂದ ಕಲ್ತ್ಕೊಂಡ್ ಬಂದು ಮನೇಲಿ ಗಲಾಟೆ ಮಾಡೋದು, ಅದು ಕೊಡ್ಸು ಇದು ಕೊಡ್ಸು ಅಂತ ಹೇಳಿ ತುಂಬಾ ಪೇರೆಂಟ್ಸ್ ಗಳನ್ನ ಏನ್ ಹೇಳ್ತಾರೆ ಪೀಡಿಸೋ ಎಷ್ಟೊಂದ್ ಮಕ್ಕಳು ನೋಡಿದೀನಿ. ಇದಕ್ಕೆಲ್ಲವೂ ಕಾರಣ ಅಂತಹ ಒಂದು ಸಹವಾಸದಿಂದಾಗಿ. ಒಳ್ಳೆ ಸಹವಾಸ ಯಾವಾಗ್ಲೂ ಒಳ್ಳೇದನ್ನೇ ಮಾಡುತ್ತೆ, ಕೆಟ್ಟ ಸಹವಾಸ ಯಾವಾಗ್ಲೂ ನಮಗೆ ಕೆಟ್ಟದನ್ನೇ ಮಾಡುತ್ತೆ. ಇವಾಗ ಒಂದು ಬಾಸ್ಕೆಟ್ ಅಲ್ಲಿ 10 ಚೆನ್ನಾಗಿರೋ ಹಣ್ಣುಗಳಿದ್ದು ಒಂದೇ ಒಂದು ಹಣ್ಣು ಕೆಟ್ಟದಿದ್ರು ಆ ಹಣ್ಣುಗಳನ್ನೆಲ್ಲ ಏನ್ ಮಾಡ್ತಾ ಹೋಗುತ್ತೆ, ಕೆಡಿಸ್ತಾ ಬರುತ್ತೆ. ಹಾಗೆ ಈ ಸಂಬಂಧವು ಕೂಡ, ಮಕ್ಕಳು ಕೂಡ, ನಾವುಗಳು ಕೂಡ ತುಂಬಾ ಒಳ್ಳೆ ಹುಡುಗರುಗಳು ಸಹವಾಸ ದೋಷದಿಂದ ಎಷ್ಟೊಂದು ಕೆಟ್ಟತನದ ಹಾದಿಯನ್ನ ಹಿಡಿದಿದ್ದಾರೆ ಅಂತ ಹೇಳಿ. ಹಾಗಾಗಿ ಇದನ್ನ ನಾವು ಪೋಷಕರು ಮೊದ್ಲು ಗಮನಿಸ್ಬೇಕಾಗತ್ತೆ. ಅದಕ್ ಮೊದ್ಲೇ ಪರಿಹಾರ ಕಂಡ್ಕೊಂಡ್ರೆ ಆಗುವ ದೊಡ್ಡ ದೊಡ್ಡ ತಪ್ಪುಗಳನ್ನ ತಪ್ಪಿಸಬಹುದು. ಹಾಗಾಗಿ ವಿಡಿಯೋವನ್ನ ಮಾಡಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ನೋಡೋದನ್ನ ಮರಿಬೇಡಿ. ಓಕೆ, ಇಷ್ಟು ಹೊತ್ತು ವಿಡಿಯೋ ನೋಡಿದಂತ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.